ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆ ಆದೇಶಕ್ಕೂ ಕ್ಯಾರಿ ಎನ್ನದೆ ಮೊಂಡುತನ ಪ್ರದರ್ಶನ ಮಾಡುತ್ತಿರುವ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಆಡಳಿತ ಮಂಡಳಿ ಹಾಗೂ ಗುತ್ತಿಗೆದಾರ ವಿರುದ್ಧ ಕಾರ್ಮಿಕರು ಅರೆಬೆತ್ತಲೆ ಹೋರಾಟ ಆರಂಭಿಸಿದ್ದಾರೆ. ಅಂಬೇಡ್ಕರ್ ಸೇವಾ ಸಮಿತಿ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಮುಂದುವರೆಸಿರುವ ಕಾರ್ಮಿಕರು ಕಂಪನಿಯ ಆಡಳಿತ ಮಂಡಳಿಯ ವಿರುದ್ಧ ಅರೆಬೆತ್ತಲೆ ಧರಣಿ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಶ್ರೀ ಅಲ್ಟ್ರಾಟೆಕ್ ನಾಲೆ ಕೆಚ್ಚರ್ಗೆ ಧಿಕ್ಕಾರ. ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ಏಪ್ರಿಲ್ 20ರಿಂದ ಧರಣಿ ನಡೆಸಲಾಗ್ತಾ ಇದೆ. ಗುತ್ತಿಗೆ ಕಾರ್ಮಿಕ ಕಾಲಿಂಗ್ ಡ್ಯೂಟಿ ರದ್ದುಗೊಳಿಸಿ ಪ್ಯಾಕಿಂಗ್ ಹಾಗೂ ಲೋಡಿಂಗ್ ಕಾರ್ಮಿಕರಿಗೆ 8 ಗಂಟೆಗಳ ಶಿಫ್ಟ್ಗಳಲ್ಲಿ ನೀಡಬೇಕು. ವಾರದ ರಜೆಗೆ ಸಂಬಂಧಿಸಿದ ಸಮಸ್ಯೆಗಳ ಪರಿಹಾರಕ್ಕೆ ಕಂಪನಿಯು ಒಪ್ಪಿ ಏಪ್ರಿಲ್ 29ರಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಲಿಖಿತ ಆದೇಶ ನೀಡಿದ್ರು. ಆದರೆ ಕಾರ್ಮಿಕರು ಮರಳಿ ಕಂಪನಿಗೆ ಹೋದರೆ ಗುತ್ತಿಗೆದಾರರು ತಮ್ಮ ಷರತ್ತು ಒಪ್ಪಿದ್ರೆ ಮಾತ್ರ ಕೆಲಸ, ಇಲ್ಲದಿದ್ರೆ ಇಲ್ಲ ಎಂದು ಕಂಪನಿಯಿಂದ ಹೊರಹಾಕಿದ್ದಾರೆ. ಬಳಿಕ ಕಾರ್ಮಿಕರು ಮತ್ತೆ ಕಲಬುರಗಿಗೆ ಬಂದು ಧರಣಿ ಆರಂಭಿಸಿದ್ರು. 12 ದಿನಗಳಿಂದ ಧರಣಿ ಆರಂಭಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.